ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಿತ್ಯ ದರ್ಶನ್ನ ಚಲನವಲನವನ್ನ ಗಮನಿಸಲಾಗುತ್ತೆ. ದರ್ಶನ್ ಸೆಲ್ಗೆ ಹೋಗೋರು ಬಾಡಿ ಕ್ಯಾಮೆರಾವನ್ನ ಧರಿಸಲೇಬೇಕು. ಕ್ಯಾಮೆರಾ ದೃಶ್ಯಗಳನ್ನ ಹಿರಿಯ ಅಧಿಕಾರಿಗಳು ಸಂಗ್ರಹ ಮಾಡಿ ಇಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ದರ್ಶನ್ ಪತ್ನಿ ಹಾಗೂ ರಕ್ತ ಸಂಬಂಧಿಗಳು ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ. ಉಪಹಾರ, ಮನರಂಜನೆ ಕಾರಾಗೃಹದ ನಿಯಮಾವಳಿಯಂತೆ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಜ್ಞಾಪನ ಅಂತ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಒಂದು ಮೈ ಮರೆವು ಇಡೀ ಜೈಲಿನ ಮರ್ಯಾದೆಯನ್ನ ಬೀದಿಲ್ ತಂದು ಬಿಡುತ್ತೆ. ಸೊ ಅದು ಯಾವುದಕ್ಕೂ ಅವಕಾಶ ಇಲ್ಲ. ವಿ ವಿಲ್ ನಾಟ್ ಟಾಲರೇಟ್ ಅನ್ನುವಂತಹ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅನ್ನ ಮೆಮೋ ಮೂಲಕ ಕೊಟ್ಟಿದ್ದಾರೆ. ಅಲ್ಲಿ ಕಾರ್ಯವನ್ನ ನಿರ್ವಹಿಸುವಂತಹ, ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿಗಳಿಗೆ. ಬಾಡಿ ಕ್ಯಾಮ್ರಾ ಹೆಂಗ್ ಕೆಲಸ ಮಾಡುತ್ತೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ. ಒಂದು ಆರೋಪಿಯ ಚಲನವಲನ ಏನು, ಬಾಡಿ ಲ್ಯಾಂಗ್ವೇಜ್ ಹೆಂಗೆ, ಆರೋಪಿ ಏನ್ ತಿಂದ, ಏನ್ ಮಾಡ್ತಾ ಇದ್ದಾನೆ, ಆತನ ಸ್ಥಿತಿಗತಿ ಹೇಗಿದೆ, ಅದೆಲ್ಲದರ ಮೇಲೆ ನಿಗಾ ಇಡೋ ಕೆಲಸವನ್ನ ಬಾಡಿ ಕ್ಯಾಮ್ರಾ ಮಾಡುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್. ಆರೋಪಿಯ ಪ್ರತಿ ಚಲನವಲನದ ಮೇಲೂ ಕೂಡ ಗಮನ ಇಡುವಂತಹ ಕೆಲಸವನ್ನ ಈ ಮೂಲಕ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ. ಸೊ ಎಷ್ಟು ಜನ ಅಧಿಕಾರಿಗಳು ಟೋಟಲ್ ಆಗಿ ನಿಯೋಜನೆಗೊಳ್ತಾ ಇರೋದು, ಈಗ ಉಳಿದಂತೆ ಮಾಹಿತಿಗಳು ಏನೇನು ಸಿಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯ ಭದ್ರತೆ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ, ಅಥವಾ ಈ ಕ್ಷಣಕ್ಕೆ ಮಾಡಿರುವಂತಹ ಏರ್ಪಾಟು ಸಾಕಾಗಿದೆ ಅಂತ ಅನಿಸ್ತಾ ಇದೆ ಅಧಿಕಾರಿಗಳಿಗೆ? ಪ್ರಮುಖವಾಗಿ ಮಮತಾ, ಇದು ಮೂರು ವಿಚಾರದಲ್ಲಿ ಹೇಳ್ಬೋದು. ಏನಂತಂದ್ರೆ ಅಲ್ಲಿರ್ತಕ್ಕಂಥ ಏನು ಪೊಲೀಸ್ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೊರಗಡೆ ಯಾವ ತರ ಇರಬೇಕು, ಮತ್ತೆ ಒಬ್ಬರು ಏನು ಚಿತ್ರರಂಗದ ಕೈದಿ ಬಂದಿರೋದ್ರಿಂದ ಬಹಳಷ್ಟು ಜನ ಅವರು ಅಭಿಮಾನಿಗಳು ಬರೋದ್ರಿಂದ ಹೊರಗಡೆ ಯಾವ ತರ ಇರಬೇಕು ಹಾಗೆ ಅಂತೇಳಿ ಬಳ್ಳಾರಿಯ ಏನು ವರಿಷ್ಠಾಧಿಕಾರಿ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಂದ ಒಂದು ಸಹಾಯ ಸಹಕಾರವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಏನಂತಾರೆ, ಏನು ಭದ್ರತಾ ಪಡೆ ಒಳಗಡೆ ಎಎಸ್ಎಫ್ ಇದೆ, ಅದನ್ನು ಕೂಡ ಈಗಾಗಲೇ ಅಲರ್ಟ್ ಮಾಡಿರುವಂಥದ್ದು. ಮತ್ತು ಒಳಗಡೆ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿ ಅಧಿಕಾರಿಗಳು ಕೇವಲ ದರ್ಶನ್ ಅವರನ್ನ ಏನಂತಾರೆ ನಿಗಾ ವಹಿಸ್ತಾರೆ. 24 ಗಂಟೆಗಳ ಕಾಲ ಅವ್ರ ಮೇಲೆ ನಿಗಾ ಇಟ್ಟಿರ್ತಾರೆ. ಮತ್ತೆ ಬಾಡಿಯಲ್ಲಿ ಇರ್ತಕ್ಕಂಥ ಏನು ಚೆಸ್ಟ್ ಕ್ಯಾಮ್ರಾ ಅಂತ ಏನ್ ಹೇಳ್ತೀವಿ, ಚೆಸ್ಟ್ ಕ್ಯಾಮ್ರಾ ಇರ್ತಾರೆ. ಯಾವ ಕೂಡ ಅಧಿಕಾರಿಗಳು ಹೋಗ್ತಾರೆ ಅದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಮುಂದ್ಗಡೆ ಇರ್ತಕ್ಕಂಥ ಏನು ಕೈದಿ ಇದ್ದಾರೆ, ಕೈದಿಯನ್ನು ಕೂಡ ರಿಪೋರ್ಟ್ ಮಾಡ್ತಾ ಇರುತ್ತೆ. ಹೀಗಾಗಿ ಪ್ರತಿಯೊಂದು ವಿಚಾರ ಕ್ಷಣಕ್ಕೂ ಕೂಡ 24 ಗಂಟೆಗಳ ಕಾಲ ದರ್ಶನ ಇರ್ತಕ್ಕಂಥ ಬ್ಯಾರಿಕೇಡ್ ಅನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ CCTV ಕಣ್ಗಾಲ್ ಇರುವಂತದ್ದು, ಜೊತೆಗೆ ಹಿರಿಯ ಅಧಿಕಾರಿಗಳು ಇದೆಲ್ಲ ಕನೆಕ್ಟ್ ಆಗೋದ್ರಿಂದ ಅದು ಒಂದು ಸಂಕೇಟ್ ರೂಮ್ ಅಂತೇನೆ, ಸೆಂಟರ್ ರೂಮ್ ಇದೆ, ಆ ರೂಮಲ್ಲಿ ಕೂಡ ಅಧಿಕಾರಿಗಳು ಕನೆಕ್ಟ್ ಆಗಿರ್ತಾರೆ. ಜೊತೆಗೆ ಬೆಂಗಳೂರು ಲೆವೆಲ್ ಅಧಿಕಾರಿಗಳು ಕೂಡ ಇದನ್ನ ವಾಚ್ ಮಾಡ್ತಾ ಇರುವಂತದ್ದು ಅಂತ ಹೇಳಿ ಈಗಾಗ IGP ತಿಳಿಸಿರುವಂತದ್ದು. ಜೊತೆಗೆ ಏನಂದ್ರೆ 15 ಅಂಶಗಳಿರ್ತಕ್ಕಂಥ ಒಂದು ಜ್ಞಾಪನ ಪತ್ರವನ್ನ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ IGP ಆದಂತ ಶೇಷ್ ಅವರು ಕಳಿಸಿಕೊಟ್ಟಿರುವಂತದ್ದು. ಯಾಕೆ ಅಂತಂದ್ರೆ ಹಿಂದೆ ಏನು ಭದ್ರತಾ ಪಡೆ ಲೋಪ ಆಗಿತ್ತು, ಅಲ್ಲೇನು ಒಂದಿಷ್ಟು ಐಷಾರಾಮಿ ಜೀವನ ಅಂತ ಹೇಳಲಾಗ್ತದೆ, ಎಲ್ಲವನ್ನೂ ಕೂಡ ಕಡಿವಾಣ ಹಾಕಿರುವಂತೂ. ಸಾಮಾನ್ಯ ಕೈದಿ ಹೇಗಿರ್ತಾರೆ ಅದೇ ತರ ದರ್ಶನ್ ಅವರು ಕೂಡ ಇರ್ತಾರೆ. ಇದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಂತಾರೆ, ಸಾಮಾನ್ಯ ಕೈದಿ ಹೇಗಿರ್ತಾರೆ ಅದೇ ತರ ಇವು ದರ್ಶನ ಕೊಡ್ತಾರೆ ಅಂತ ಹೇಳಿ ಎಲ್ಲ ವಿಚಾರಗಳು ಕೂಡ ಕೂಲಂಕುಷ ಪ್ರಶ್ನೆ ಆಗುತ್ತೆ. ಮತ್ತೆ ಎಲ್ಲವನ್ನೂ ಕೂಡ ಜೈಲ್ ಮ್ಯಾನ್ಯುವಲ್ ಅಂತ ಏನ್ ಹೇಳ್ತೀವಿ, ಆ ಜೈಲ್ ಮ್ಯಾನ್ಯುವಲ್ಗಳ ಪ್ರಕಾರ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನಿಯಮಾನುಸಾರ ಇದೆ, ಅದೇ ಪ್ರಕಾರ ಏನಂತಾರೆ ಇವತ್ತು ದರ್ಶನ್ ಅವರಿಗೆ ಎಲ್ಲವನ್ನು ಕೂಡ ನೀಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಪ್ರಮುಖವಾಗಿರುವಂಥದ್ದು. ಪ್ರತಿಯೊಂದು ಕ್ಷಣವೂ ಕೂಡ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಒಂದ್ ಕಡೆ ಮ್ಯಾನ್ಯುವಲ್ ಆಗಿ ರೆಕಾರ್ಡ್ ಆಗುತ್ತೆ, ಒಂದ್ ಕಡೆ ಎರಡು ಕಡೆ ಎಲೆಕ್ಟ್ರಾನಿಕ್ ಆಗಿ ರೆಕಾರ್ಡ್ ಆಗುತ್ತೆ. ಒಂದು CC ಕ್ಯಾಮ್ರಾ ಇರ್ಬೋದು, ಮತ್ತೆ ಚೆಸ್ಟ್ ಕ್ಯಾಮ್ರಾ ಇರೋದು, ಈ ಮೂರು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರೆಕಾರ್ಡಿಂಗ್ ಕಂಟಿನ್ಯೂಸ್ ಆಗಿರೋದು. ಮತ್ತೆ ಇದನ್ನೇ ಮೇಲ್ಗಡೆ ಏನ್ ನೋಡ್ತಾ ಇದ್ರೆ ಅಧಿಕಾರಿಗಳು, ಆ ಅಧಿಕಾರಿಗಳು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣಕ್ಕೂ ಗಂಟೆಗೆ ಕೂಡ ರಿಪೋರ್ಟ್ ಹೋಗುತ್ತೆ ಯಾವ ತರ ಮಾಡಿದ್ರೆ ದರ್ಶನ್. ಮತ್ತೆ ಇನ್ನೊಂದು ತಾವು ಹೇಳ್ತಾ ಇದ್ರಿ ಏನಂತಂದ್ರೆ ಆ ಚಲನವಲನ ಹೇಗಿರುತ್ತೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಎಲ್ಲವನ್ನೂ ಕೂಡ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದು. ಮತ್ತೆ ಅವರು ಪ್ರತ್ಯೇಕ ಕೊಠಡಿ ಏನಂತಾರೆ, ಪ್ರತ್ಯೇಕ ಶೆಲ್ ಇರೋದ್ರಿಂದ ಅಲ್ಲಿ ಯಾರು ಹೋಗೋದಿಲ್ಲ, ಯಾರು ಬರೋದಿಲ್ಲ. ಹೀಗಾಗಿ ಕೇವಲ ಹೋಗ್ಬೇಕಾದ್ರೆ ಅಂತಾರೆ ಅಧಿಕಾರಿಗಳು ಮಾತ್ರ ಹೋಗುವಂಥದ್ದು. ಮತ್ತೆ ಇನ್ನು ಭೇಟಿಯಾಗಿ ಬರಬೇಕು ಅಂತ ವಿಚಾರ ಇದ್ರೆ ಕೇವಲ ರಕ್ತ ಸಂಬಂಧಿಗಳು ಬಿಟ್ಟರೆ ಅವರ ವಕೀಲರು ಇವರು ಮಾತ್ರ ಇಬ್ಬರು ಅವಕಾಶ ಕಲ್ಪಿಸಿ, ಇನ್ನು ಯಾರೂ ಕೂಡ ಯಾರ ಚಿತ್ರರಂಗದ ಕಲಾವಿದರು ಬರೋದಾಗ್ಲಿ ಅಥವಾ ಅಭಿಮಾನಿಗಳು ಬರೋದು ಯಾರು ಬಂದರೂ ಕೂಡ ಅವರಿಗೆ ಯಾವುದೇ ತರಹದ ಅವಕಾಶ ಇರುವುದಿಲ್ಲ. ಯಾವ ತರ ರೆಗ್ಯುಲರ್ ಆಗಿ ಜೈಲ್ ಊಟ ನೀಡಬೇಕಾಗಿದೆ ಆ ಜೈಲ್ ಊಟವನ್ನು ನೀಡ್ತೀವಿ, ಬೇರೆ ಊಟವೂ ಕೂಡ ಯಾವುದು ಹೋಗೋದಿಲ್ಲ. ಬಹುತೇಕ ಏನಂತಾರೆ ಬಳ್ಳಾರಿ ಜೈಲ್ ಯಾವ ತರ ಇರುತ್ತೆ, ಜೈಲ್ ಅಂದ್ರೆ ಯಾವ ತರ ಇರುತ್ತೆ ಅದನ್ನ ಈಗ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ಮಮತಾ.